ನಮಸ್ಕಾರ ಗೆಳೆಯರಿ. ಇತಿಹಾಸದ ಪುಟಗಳಲ್ಲಿ ಹೆಸರು ಮಾಡಿದ ಅನೇಕ ವೀರರು ನಮ್ಮಲ್ಲಿದ್ದಾರೆ. ಆದರೆ ಕೆಲವು ನಿಜವಾದ ವೀರರನ್ನು ಇತಿಹಾಸ ಅಷ್ಟೇನೂ ಗೌರವಿಸಿಲ್ಲ. ಅಂಥವರೇ ಕರಾವಳಿ ಕರ್ನಾಟಕದ ಅಭಯ ರಾಣಿ, ಉಳ್ಳಾಲದ ರಾಣಿ ಅಬ್ಬಕ್ಕ ಚೌಟ. ಇವರು 16ನೇ ಶತಮಾನದಲ್ಲಿ ಪೋರ್ಚುಗೀಸರಂತಹ ಪ್ರಬಲ ಶತ್ರುಗಳ ಎದುರು ಏಕಾಂಗಿಯಾಗಿ ನಿಂತು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡ ಅಪೂರ್ವ ಶೂರ ಮಹಿಳೆ. ಝಾನ್ಸಿ ಲಕ್ಷ್ಮೀಬಾಯಿ ಮತ್ತು ಕಿತ್ತೂರು ಚೆನ್ನಮ್ಮನವರಿಗಿಂತಲೂ ಸುಮಾರು 300 ವರ್ಷಗಳ ಮುಂಚೆಯೇ ಅಬ್ಬಕ್ಕ ರಾಣಿ ವಿದೇಶ ಆಕ್ರಮಣಕಾರರ ವಿರುದ್ಧ ಹೋರಾಟ ನಡೆಸಿದ್ದರು. ಇವರ ಸಾಹಸ ಮತ್ತು ದೇಶಪ್ರೇಮ ಇಂದಿಗೂ ಸ್ಫೂರ್ತಿಯ ಮೂಲವಾಗಿದೆ. ಈ ವಿಡಿಯೋದಲ್ಲಿ ಈ ಮಹಾನ್ ರಾಣಿಯ ಕಥೆ ತಿಳಿದುಕೊಳ್ಳೋಣ. ಇವರು ಉಳ್ಳಾಲವನ್ನು ಆಳಿದ ಚೌಟ ವಂಶಕ್ಕೆ ಸೇರಿದವರು. ಚೌಟರು ಮೂಲತಃ ಗುಜರಾತಿನಿಂದ ಬಂದು ನೆಲೆಸಿದ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಜೈನ ಅರಸು ಮನೆತನ. ಈ ಮನೆತನದಲ್ಲಿ ಮಾತೃಸತ್ವಕ ಪದ್ಧತಿ ಅಥವಾ ಅಳಿಯ ಸಂತಾನ ಪದ್ಧತಿ ಇತ್ತು. ಅಂದರೆ ರಾಜ್ಯದ ಉತ್ತರಾಧಿಕಾರ ಪುತ್ರರಿಗಲ್ಲದೆ ಸಹೋದರಿಯರ ಮಕ್ಕಳಿಗೆ ಸಿಗುತ್ತಿತ್ತು. ಹೀಗೆಯೇ ತಮ್ಮ ಚಿಕ್ಕಪ್ಪ ತಿರುಮಲರಾಯ ಚೌಟರ ನಂತರ ಕಿರಿಯ ಪ್ರಾಯದಲ್ಲಿ ಅಬ್ಬಕ್ಕ ರಾಣಿಯಾಗಿ ಪಟ್ಟಾಭಿಷೇಕವಾದರು. ಚಿಕ್ಕಂದಿನಿಂದಲೂ ಖಡ್ಗಾಭ್ಯಾಸ, ಬಿಲ್ಲುವಿದ್ಯೆ, ಅಶ್ವಾರೋಹಣ, ರಾಜತಂತ್ರ ಮತ್ತು ಯುದ್ಧ ತಂತ್ರಗಳಲ್ಲಿ ಅತ್ಯುತ್ತಮ ತರಬೇತಿ ಪಡೆದಿದ್ದರು. ತಮ್ಮ ಪ್ರದೇಶದ ಮೇಲೆ ಪೋರ್ಚುಗೀಸರ ಆಕ್ರಮಣದ ಬೆದರಿಕೆಯ ಅರಿವು ಅವರಿಗೆ ಚೆನ್ನಾಗಿತ್ತು. 1498ರಲ್ಲಿ ವಾಸ್ಕೋಡ ಗಾಮ ಕ್ಯಾಲಿಕಟ್ಗೆ ಆಗಮಿಸಿದ ನಂತರ ಪೋರ್ಚುಗೀಸರು ಭಾರತದ ಸಮುದ್ರ ವ್ಯಾಪಾರವನ್ನು ನಿಯಂತ್ರಿಸಲು ಪ್ರಾರಂಭಿಸಿದರು. 1526ರಲ್ಲಿ ಅವರು ಮಂಗಳೂರು ಬಂದರನ್ನು ವಶಪಡಿಸಿಕೊಂಡರು. ನಂತರ ಅವರ ದೃಷ್ಟಿ ಉಳ್ಳಾಲದತ್ತ ಹರಿಯಿತು, ಏಕೆಂದರೆ ಉಳ್ಳಾಲ ಒಂದು ಪ್ರಮುಖ ಮತ್ತು ಸಂಪನ್ನ ವ್ಯಾಪಾರ ಕೇಂದ್ರವಾಗಿತ್ತು. ಪೋರ್ಚುಗೀಸರು ಅಬ್ಬಕ್ಕ ರಾಣಿಯ ಮೇಲೆ ಕಪ್ಪ ಕಾಣಿಕೆಗಳನ್ನು ಹೇರಲು ಪ್ರಯತ್ನಿಸಿದರು. ಆದರೆ ಅಭಯ ರಾಣಿ ಅನ್ಯಾಯದ ಈ ಬೇಡಿಕೆಗಳನ್ನು ತಿರಸ್ಕರಿಸಿದರು. ಇದರಿಂದ ಕ್ರುದ್ಧರಾದ ಪೋರ್ಚುಗೀಸರು 1556ರಲ್ಲಿ ಅಡ್ಮಿರಲ್ ಡಾನ್ ಅಲ್ವಾರೊ ಡ ಸಿಲ್ವೇರಾ ನೇತೃತ್ವದಲ್ಲಿ ಉಳ್ಳಾಲದ ಮೇಲೆ ಮೊದಲ ದಾಳಿ ನಡೆಸಿದರು. ಆದರೆ ರಾಣಿಯವರ ಅಸಾಧಾರಣ ಯುದ್ಧ ತಂತ್ರಗಳ ಮುಂದೆ ಅವರು ಮುಂದೂರಬೇಕಾಯಿತು. ಇದಾದ ನಂತರವೂ ಪೋರ್ಚುಗೀಸರು ಬಿಡಲಿಲ್ಲ. 1557-1558ರ ಸುಮಾರಿಗೆ ಮತ್ತೊಂದು ದೊಡ್ಡ ಸೇನೆಯೊಂದಿಗೆ ದಾಳಿ ಮಾಡಿದರು. ಅವರು ಉಳ್ಳಾಲದ ಕೆಲವು ಭಾಗಗಳನ್ನು ಲೂಟಿ ಮಾಡುವಲ್ಲಿ ಯಶಸ್ವಿಯಾದರು. ಅಬ್ಬಕ್ಕ ರಾಣಿಯವರ ಚಾಣಾಕ್ಷತನ ಮತ್ತು ಜೊಮಾರಿಯನ್ ಮತ್ತು ಅರಬ್ ಮೂರ್ಗಳಂತಹ ಮಿತ್ರರ ಸಹಾಯದಿಂದ ಅವರನ್ನು ಹಿಮ್ಮೆಟ್ಟಿಸಿದರು. ಈ ವೇಳೆಗೆ ಅಬ್ಬಕ್ಕ ರಾಣಿಯವರ ಮದುವೆ ಜೀವನದಲ್ಲೂ ಸಮಸ್ಯೆಗಳು ಉದ್ಭವಿಸಿದವು. ಮಂಗಳೂರಿನ ಬಂಗಾರಾಜ ಮನೆತನದ ಲಕ್ಷ್ಮಪ್ಪ ಬಂಗಾರಾಜ ಎಂಬವರೊಂದಿಗೆ ಅವರ ವಿವಾಹವಾಗಿತ್ತು. ಆದರೆ ಲಕ್ಷ್ಮಪ್ಪ ಪೋರ್ಚುಗೀಸರೊಂದಿಗೆ ರಾಜಿಯ ಮಾರ್ಗ ಹಿಡಿದಾಗ ಅಬ್ಬಕ್ಕ ರಾಣಿ ಅವರಿಂದ ದೂರವಾದರು. ಇದು ಅವರಿಗೆ ದೊಡ್ಡ ಹೊಡೆತವಾಯಿತು. ಪ್ರತೀಕಾರದ ದಾಹದಿಂದ ಲಕ್ಷ್ಮಪ್ಪನೇ ಪೋರ್ಚುಗೀಸರ ಪಕ್ಷ ವಹಿಸಿ ರಾಣಿಯ ವಿರುದ್ಧ ಯುದ್ಧಕ್ಕೆ ಸಿದ್ಧನಾದನು. ಈ ಒಳವಂಚನೆಯು ರಾಣಿಯವರ ಶಕ್ತಿಯನ್ನು ಕುಗ್ಗಿಸಿತು. 1568ರಲ್ಲಿ ಪೋರ್ಚುಗೀಸ್ ವೈಸರಾಯ್ ಆಂಟೋನಿಯೋ ನೊರಾನ್ ಮತ್ತು ಜನರಲ್ ಜೋವೋ ಪಿಕ್ಸೋಟೋ ನೇತೃತ್ವದಲ್ಲಿ ಪೋರ್ಚುಗೀಸ್ ಸೇನೆಯು ಉಳ್ಳಾಲದ ಮೇಲೆ ಭಾರೀ ದಾಳಿ ಮಾಡಿತು. ಅವರು ಉಳ್ಳಾಲದ ನಗರವನ್ನು ಪ್ರವೇಶಿಸಿ ಅರಮನೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಆದರೂ ಅಬ್ಬಕ್ಕ ರಾಣಿ ಸೋಲನ್ನೊಪ್ಪಲಿಲ್ಲ. ಅಗ್ನಿಬಾಣಗಳ ಮೂಲಕ ಶತ್ರುಗಳ ಮೇಲೆ ಪ್ರತಿದಾಳಿ ಮಾಡಿದರು. ಕೊನೆಯ ಕ್ಷಣದಲ್ಲಿ ಅವರು ಮಸೀದಿಯೊಂದರಲ್ಲಿ ಆಶ್ರಯ ಪಡೆದು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ರಾಣಿ ಸೆರೆಯಿಂದ ತಪ್ಪಿಸಿಕೊಂಡರೂ ಆ ಯುದ್ಧದಲ್ಲಿ ಉಳ್ಳಾಲ ಪೋರ್ಚುಗೀಸರ ಕೈವಶವಾಯಿತು. ಆದರೆ ಇಲ್ಲಿಯೇ ಅವರ ಹೋರಾಟ ಮುಗಿಯಲಿಲ್ಲ. ಸೆರೆಯಲ್ಲಿದ್ದಾಗಲೂ ಅವರು ಬಂಡಾಯವದ್ದಿದ್ದರು ಎಂದು ಇತಿಹಾಸ ಹೇಳುತ್ತದೆ. ಅಬ್ಬಕ್ಕ ರಾಣಿ ನಮ್ಮ ಮಧ್ಯೆ ಇಲ್ಲದಿದ್ದರೂ ಅವರ ಪರಂಪರೆ ಇನ್ನೂ ಜೀವಂತವಾಗಿದೆ. ಅವರನ್ನು ಅಭಯ ರಾಣಿ ಅಥವಾ ನಿರ್ಭಯ ರಾಣಿ ಎಂದು ಕರೆಯಲಾಗುತ್ತದೆ. ಅವರ ವೀರಗತಿಗಳು ಇಂದಿಗೂ ತುಳುನಾಡಿನ ಯಕ್ಷಗಾನ, ಭೂತಕೋಲ ಮುಂತಾದ ಜನಪದ ಕಲೆಗಳ ಮೂಲಕ ಸಜೀವವಾಗಿವೆ. ರಾಣಿ ಅಬ್ಬಕ್ಕ ಅವರ ಸ್ಮರಣಾರ್ಥ ಕರ್ನಾಟಕ ಸರ್ಕಾರವು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಅವರ ಹೆಸರಿಡಲು ಪ್ರಸ್ತಾಪಿಸಿದೆ. ಅಲ್ಲದೆ ಭಾರತೀಯ ಕರಾವಳಿ ಕಾವಲು ಪಡೆಯು ತನ್ನ ಮೊದಲ ಇನ್ಶೂರ್ ಪೆಟ್ರೋಲ್ ಹಡಗಿಗೆ ರಾಣಿ ಅಬ್ಬಕ್ಕ ಎಂದು ನಾಮಕರಣ ಮಾಡುವ ಮೂಲಕ ಈ ಸಮುದ್ರ ರಾಣಿಗೆ ಗೌರವ ಸಲ್ಲಿಸಿದೆ. ಬೆಂಗಳೂರು ಮತ್ತು ಉಳ್ಳಾಲದಲ್ಲಿ ಅವರ 2 ಎತ್ತರದ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ರಾಣಿ ಅಬ್ಬಕ್ಕ ಚೌಟ ಕೇವಲ ಜೈನ ರಾಣಿಯಾಗಿರಲಿಲ್ಲ. ಹಿಂದೂಗಳು, ಮುಸ್ಲಿಮರು ಎಂಬ ಭೇದವಿಲ್ಲದೆ ಎಲ್ಲ ಸಮುದಾಯದವರಿಗೂ ತಮ್ಮ ಸೈನ್ಯ ಮತ್ತು ಆಡಳಿತದಲ್ಲಿ ಸ್ಥಾನ ನೀಡಿದ ಸರ್ವೋತ್ಕೃಷ್ಟ ಪ್ರಜಾಪ್ರಭುತ್ವವಾದಿ ಆಡಳಿತಗಾರ್ತಿಯಾಗಿದ್ದರು.
ಇಂತಹ ಮಹಾನ್ ವೀರ ಮಹಿಳೆಯ ಕತೆ ಇತಿಹಾಸದಲ್ಲಿ ಮರೆಯಾಗಿ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಅವರ ಧೈರ್ಯ, ದೇಶ ಪ್ರೇಮ ಮತ್ತು ಅಚಲ ಛಲ ನಮ್ಮೆಲ್ಲರಿಗೂ ಸ್ಫೂರ್ತಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.